ಕಾಂಗ್ರೆಸ್ನವರು ಬೇರೆ ಕಡೆ ನಿಮ್ಮ ಕಡೆ ಕೆಲಸ ಸಹಕಾರ ಕೊಟ್ಟರೋ ಇಲ್ಲೋ, ಬಟ್ ಇಲ್ಲಿ ಕಾಂಗ್ರೆಸ್ನವ್ರು ಮಕ್ಕಳು ಸಹಕಾರ ಕೊಡ್ತಾರೆ. ಯಪ್ಪ ನಿಮ್ಮ ಶಬ್ದ ತೋಡೆ ಓಗೋಡ್ ಪಡೋದು ನಮಗೆ ಭಾಳ ಏನ್ರಿ, ನಮ್ದೆಲ್ಲ ಒಕ್ಕೂಟ ಇಲ್ಲ, ಅದು ನಡೀತದ. ಮಾತಿಗೆ ಬಂಧನ ಮಾಡ್ಯಾರ, ಖರೆ 1000 ಮಾತಾಡಿಸ್ಯಾರ ಅವರು. ನಿಶ್ಚಿತವಾಗಿ ನಮ್ಮ ಒಂದೇ ಒಂದು ಶಬ್ದದಲ್ಲಿ ಅದಕ್ಕೆ ಪ್ರಸಾದ ವ್ಯವಸ್ಥೆ ಹೆಂಗ ಅಂತಂದ್ರೆ ಪರ್ಮಿಷನ್ ಇಲ್ಲ, ಯಾರ ಬಲ್ ಹೋಗ್ತೀರಿ, ಯಾರ ಬಲ್ ಕೇಳ್ತೀರಿ, ಇದೆಲ್ಲ ಗೊಂದಲ. ವಿಜಯ್ ಸಿಂಗ್ ಕರೆದ ನಂತರ ಮಾನ್ಯ ಧರ್ಮಸಿಂಗ್ ಸಾಹೇಬರ ಸುಪುತ್ರ, ಅಪ್ಪ ಈ ರೀತಿ ಸಮಾವೇಶ ಇದೆ, ಅದಕ್ಕೆ ನೀನು ಪ್ರಸಾದ ಕೊಡಬೇಕು ಅಂತಂದಾಗ, ಅಪ್ಪವ್ರೆ ಆ ಸಮಾವೇಶ ಏನದನೇನೋ ನೀವು ಹೇಳತ್ತೀರಿ, ನಾ ಪಟ್ಟೆ ಹಾಕ್ತೀನಿ, ಎಷ್ಟು ಬೇಕು ಅಷ್ಟು ಪ್ರಸಾದ ಸೇವೆನ ಮಾಡ್ತೀನಿ ಅಂತ ಹೇಳ್ಬೇಕು. ಅದಾದ ನಂತರ ಟೀಮಿಗೆ ಅವ್ರದೆಲ್ಲ ಟೀಮಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗುಂಡು ರೆಡ್ಡಿ ಅವ ಕಾಂಗ್ರೆಸ್ ಅನ್ನೋ BJP ಅನ್ನೋ ಗೊತ್ತಾಗಿಲ್ಲ. ಮತ್ತು ಪಾಪ ಅದ್ರದ್ದು ಏನಾದ್ರು ಹಾಲತ್ ಮತ್ತೆ ಪಕ್ಷದ ಉಚ್ಚಾಟನ ಮಾಡ್ತವೋ ಇಡ್ತವೋ, ಅದಕ್ಕೆ ಆರಂಭದಲ್ಲಿ ಅಪ್ಪರಿಗೆ ಕೊಡ್ಬೇಡ್ರಿ ಅಂತ ಅವರೆಲ್ಲತ್ತೀವಿ, ಅಂಜಿ ಹೇಳತ್ತೀವಿ. ಆದ್ರೆ ನೀವು ಬಾಂಬ್ ಹಾಕಿದ್ರಿ ಎಲ್ಲರೂ ಜೋರಿಲ್ ಹೊಡೆದ್ರಿ, ಅದನ್ನು ಕೂಡ ಏನ್ ಹರಕತ್ತಿಲ್ಲ. ನಿಮ್ ಬಾಂಬು ಒಂದ್ ದಿವಸ ಕೆಲಸ ಮಾಡ್ತದ, ಅದು ನಮ್ಮ ನೈಟ್ರೋಜನ್ ಆಗಿ ಪ್ರಕೃತಿಯಲ್ಲಿ ಕೆಲಸ ಮಾಡ್ತು ಅಂತ ಹೇಳಿ, ಹೀಗಾಗಿ ನಮ್ಮ ಗುಂಡು ರೆಡ್ಡಿ ಬಹಳ ಕಷ್ಟಪಟ್ಟ. ಜೊತೆಯಲ್ಲಿ ಒಬ್ಬನ ಹೆಸರು ಹೇಳಿದ್ರೆ ಮತ್ತೆಲ್ಲರೂ ಸಿಟ್ಟು ಬಂದದ್ದು. ಕನಿಷ್ಠ ಒಂದು 100 ಜನ, 1000 ಜನ ತರುಣರು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ದುಡಿದವರು. ಎಲ್ಲಕ್ಕಿಂತ ದೊಡ್ಡದು ಈ ಕೆಲಸದಲ್ಲಿ ನಮ್ಮ ಸ್ವಾಮಿಗಳು, ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು, ಮುಚ್ಚಳಂಬ ಸ್ವಾಮಿಗಳು. ಅವ್ರು ಅನ್ಬೇಕು, ಯಾಕೋ ಜೋರೇ ಸಾಲಲ್ಲಿ ಹೋಗ್ಯದ್ರಿ ಅಂತ ಅನ್ಬೇಕು. ಬಯ್ಯ ಸಲಕ್ಕೆ ನಾನು ಕರೆಸರು ಶುರು ಅಲ್ಲಿಂದ ಶುರು ಆಯ್ತು. ಒಂದೇ ಹೇಳಿದೆ, ಸ್ವಲ್ಪ ಅದು ವಿಚಿತ್ರ ಭಾಷೆ ಸ್ಟೇಟ್ಮೆಂಟೇ ಬಂತು, ಸ್ವಲ್ಪ ಜವಾರಿ ಭಾಷೆದಾಗ ಬಂತು. ಇಲ್ಲೆಲ್ಲ ಸ್ವಾಮಿಗಳು ಬೈತಾರಂತ್ರಿ, ಹಂಗಂದ್ರಿ ಹಿಂಗಂದ್ರಿ ಅಂತ ಕಣೇರು ಸ್ವಾಮಿಗಳು ತಲೆ ಕೆಟ್ಟದ ಅಂತ ನಾನು ಅಲ್ಲಿ ನಡೆದು ಶುರು ಮಾಡಿದ ಮಾತು ವೈರಲ್ ಆಯ್ತು. ಸ್ವಾಮಿಗಳು ಎಂದೂ ಕೂಡ ಬೈದವರಲ್ಲ. ಲೋಕ ಕಲ್ಯಾಣಕ್ಕಾಗಿ ತಾಯಿ ಒಂದು ಮಾತು ಹೇಳ್ತಾಳೆ, ನೀ ಸತ್ತರ ಹೋಗೋದಿತ್ತು ಅಂತ ಮಗನಿಗೆ ಅಂತಾಳ, ಅದ್ರ ಮಗ ಸಾಯ್ತದ ನೋಡ್ತಾಳೆ ಅಂತ ತಾಯಿ. ಮಗನ ಮೇಲೆ ಹುಚ್ಚು ಪ್ರೇಮಕ್ಕಾಗಿ ಸಿಟ್ಟಿಗೆ ಬರ್ತಾಳೆ. ಆ ಹುಚ್ಚು ಪ್ರೇಮ ಯಾರ್ದು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಕೊನೆಗೆ ಎಲ್ಲ ಬಂದಂತ ಸತ್ಪುರುಷರ ಒಂದು ಪ್ರಸಾದ ಸೇವೆಗಾಗಿ ಬಸವರಾಜಿಗೆ ಹೇಳಿದೆ ನಾನು. ಬಸವರಾಜ ಸ್ವಾಮಿ ಅವನು ಕಾಂಗ್ರೆಸ್ ಮನುಷ್ಯನೇ. ಅವ ಅಂದ, ಆಯ್ತಪ್ಪ, ಅದಕ್ಕೆ ಆಯ್ತಪ್ಪ ನಂದು ಪ್ರಸಾದ ಅಂತ. ನಂತರ ನಮ್ಮ ಕುಮಾರ ಸ್ವಾಮಿಗಳು, ಕುಮಾರ ದೇವರ ಅವ್ರ ಹೆಸರು, ಕಣೇರಿ ಮಠದ ಸಾಧಕರು, ಒಳ್ಳೆ ರೀತಿಯಿಂದಾಗಿ ಮನೆ ಊರು ತಿರುಗಿ ಎಲ್ಲ ಲೀಡರ್ಸ್ಗಳ ಮಧ್ಯದಲ್ಲಿ ಹೋಗಿ, ಎಲ್ಲ ಜನಗಳ ಮಧ್ಯದಲ್ಲಿ ಹೋಗಿ ಎಲ್ಲರೂ ಸಹಕಾರ ಕೊಟ್ಟರು. BJPದವರು ಅಪ್ಪರ ಹೆಸರು ತಗೊಂಡಿಲ್ಲ ಅಂತ ಬಂದಿ, ನೀವು ನಾರಾಜಾಗಿರಿ, ಕೆಳಗೆ ಕುಂತಿರೋ ಗೊತ್ತದ, ನನಗೆ ಫೋನ್ ಮಾಡಿರಿಯಪ್ಪ, ನಾವು ಬಂದಿದ್ದೆ ನೋಡ್ರಿ, ಮತ್ತೆ ಕ್ಯಾನ್ಸಲ್ ಮತ್ತೆ ನಮಗೆ ಅದು ಮಾಡಿರಿ ಅಂತ. ನಿಮ್ದು ಕೂಡ ಸಹಯೋಗ ಸಿಕ್ಕಿದೆ, ಸಹಕಾರ ಸಿಕ್ಕಿದೆ, ಸಿಗ್ತಾ ಇದೆ. ಈಗ ಭಾಳ ಲೇಟ್ ಮಾಡಿ ಹೊಂಟಿರಿ. ಅದಕ್ಕಾಗಿ ಲೇಟ್ ಮಾಡಿ ಬರಬೇಡ್ರಿ, ಬರ್ರಿ, ಎಲ್ಲರೂ ಸಹಕಾರ ಕೊಟ್ಟಿದ್ರಿ, ಒಳ್ಳೆಯದು. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸುಂದರ